ಗೈಸ್, ವೆಲ್ಕಮ್ ಟು ಉತ್ಸವ್ ವ್ಲಾಗ್. ಸೊ ಇವತ್ತೇನಪ್ಪಾ ಅಂದ್ರೆ ನಾವು ಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ಚಿಕ್ಕದೊಂದು ಫಂಕ್ಷನ್ ಇದೆ. ಸೊ ಅದನ್ನ ತುಂಬಾ ದಿವಸ ಆದ್ಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ ವ್ಲಾಗ್ ನಾನು ಫುಲ್ಲು ಅಂದ್ರೆ ಇವಾಗ ಹೋಗ್ತಿರೋ ಟ್ರಿಪ್ ನಾನು ಫುಲ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಇಲ್ಲ ಬಟ್ಟೆ ಎಲ್ಲ ಫುಲ್ಲು ಪ್ಯಾಕ್ ಮಾಡೋದಿದೆ. ಸೊ ಇಲ್ಲಿ ನೋಡಿ ಗೈಸ್, ನನ್ನ ರೂಮ್ನ ಎಷ್ಟು ಗಲೀಜಾಗಿ ಇಟ್ಕೊಬೇಕು ಅಂದ್ರೆ ಹಿಂಗ್ ಇಟ್ಕೊಬೇಕು. ಅಂದ್ರೆ ಇವಳು ಒಬ್ಳು ಅಲ್ಲಿ ಹೋಗೋ ಈ ಗೊಂಬೆ ಮಕ ಸೇರ್ಸಿ ಹೊಡೆದ್ ಬಿಡ್ತೀನಿ ನಿಂಗೆ. ಎಂತ ದುರಂಕಾರ ಹುಟ್ಟಿರೋ ದುರಂಕಾರ ಅಂದ್ರೆ ಇವನ್ಗೆ ಬೋಳಿ ಮಗ ಚಿನ್ನು. ಸೈಡ್ ಬಾರೆ, ಬಟ್ಟೆ ಪ್ಯಾಕ್ ಮಾಡ್ಬೇಕು. ಏಯ್ ಗೈಸ್, ಊಟಕ್ಕೆ ಬಂದಿದೀವಿ. ಅಲ್ಲಿ ನೋಡಿ ನಮ್ಮಮ್ಮ ಮತ್ತೆ ನನ್ನ ತಂಗಿ ಎಷ್ಟು ಆರಾಮಾಗಿ ಅವ್ರ ಆರ್ಡರ್ ಬರುತ್ತೆ ಅಂತ. ಪನ್ನೀರ್ 65 ಸ್ವೀಟ್ ಕಾರ್ನ್ ನಮ್ಮಮ್ಮ ವ್ಲಾಗರ್ನ ನಗ್ಸವ್ರೆ ವ್ಲಾಗ್ ಮಾಡ್ತಿದ್ರ. ವಾಶ್ರೂಮ್ಗೆ ಹೋಗೋದೆಲ್ಲ ಯಾರು ಅಂತಾರೆ? ಬೇಡ ಸುಮ್ಮನೆ ಇದ್ಬಿಡು. ನಮ್ಮಮ್ಮ ನೋಡ್ಸಿ ನೋಡಿ ಫ್ರೆಂಡ್ಸ್ ಹೆಂಗ್ ಕುಡಿತಾವಳೆ. ಅಡಿಗ ಆಯ್ಸ್ ಹಿಂಗ್ ಅನ್ಬೇಕಾ? ನಂದು ಬಂತು, ನಂದು ಖುಷಿ ಖುಷಿ, ಅದ್ ನಂದು ಖುಷಿ ಡಿಪ್ರೆಷನ್ ಖುಷಿ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾವ್ದು ಖುಷಿ? ಅದ್ ನಂದು ಖುಷಿ. ಅದು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಅಲ್ಲಿ ನೋಡ್ಮ ಅವಳು ನನ್ ಕುಡಿದು, ನೀನ್ ಅದ್ ಕುಡಿ. ನಮ್ದೇನಿದ್ರು ನಮ್ದೇ. ಬ್ಲೂ ಮೊಜಿಟೋ ಗೋವಾದಲ್ಲಿ ಇರೋ ತರ ಫೀಲ್ ಕೊಡುತ್ತೆ. ವಾವ್, ಸಕ್ಕತ್ತಾಗೈತೆ, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಉಡುಪಿ ಉಪಚಾರಲ್ಲಿ ಏನ್ ಗೊತ್ತಾ, ಈ ತುಳಸಿನೇ ತುಳಸಿ ಅಂತ ಐತೆ. ಪುದೀನಾ ಅಂತ ಐತೆ. ಅದ್ ಕುಡ್ದ್ಲುಮ್ಮ, ಇಲ್ಲೇ ಕುಡ್ದ್ಲು ಅವಳು, ಅದಕ್ಕೆ ಚೆನ್ನಾಗೈತೆ ಅಂತ ಎತ್ಕೊಂಡು. ಎಕ್ಸ್ಚೇಂಜಾ ಮುಚ್ಕೊಂಡು ಅದು ಅವಳು ಅದೇ ತಗೋಬೋದಿತ್ತು ತಾನೆ. ದುರಾಂಕಾರ ಮತ್ತೆ ಬೇರೆ ಏನಾದ್ರು ಅತಿ ಅಹಂಕಾರ. 1000 ರೂಪಾಯಿ ಇದೊಂದು ಮೈಕು. 1000 ರೂಪಾಯಿ ದುಡಿಯೋಕೆ ಎಷ್ಟು ಕಷ್ಟ ಗೊತ್ತಾ ಜೀವನದಲ್ಲಿ. ಮೊಯಿಟೋ ಅದು ಅವನ್ಗೂ ಬರಲ್ಲ ನಿಂಗೂ ಬರಲ್ಲ. ಇಬ್ರು ಕುತ್ಕೊಂಡು ಅಲ್ಲಿ ಜ್ಯೂಸ್ ಮಾಡ್ರಿ ಹೋಗ್ರಿ. गन्ने का जूस बड़ा गिलास 20 रुपए का. ಇವಾಗ ಎಲ್ಲೋಯ್ತಿದ್ಯಾ? ಇವ್ನು ಹೇಳೋದಿಲ್ಲ ಮಾಡೋದಿಲ್ಲ ಹತ್ತಳೆ. ಎಲ್ಲೋಯ್ತಿದ್ಯಾ ಹೇಳು. ಗತಿ ಅಂಗಡಿಗೆ, ದಹಿಪುರಿಗೆ. ನಾನು ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಗೈಸ್. ಕಿಟ್ ಬ್ಯಾಗ್ ಎತ್ಕೊಂಡು ಆಟೋ ಬಂದೈತೆ. ಗಾಡಿ ಏನಾಗೈತೆ? ಓ ಆಟೋ ಬಂತಮ್ಮ, ಇವಾಗ ಹೇಳ್ತೀಯ ನೀನು? ಮಾ ಕೀ ಹಾಕ್ಮ. ಯಾಕೆ ನೀನ್ ಅವಾಗೆ ಹೇಳ್ಬೇಕು ತಾನೆ ಗಾಡಿ ಸೈಡ್ಗೆ ಹಾಕು ಅಂತ. ಬಾಯ್ ಬಾಯ್. ಆಟೋಲ್ಲಿ ಹೋಗ್ತಾ ಇದ್ದೀನಿ. ಸ್ವಲ್ಪದಲ್ಲಿ ಮೆಟ್ರೋ ರೀಚ್ ಆಗಬೇಕು. ಫುಲ್ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಬೇಗ ಹೋಗಿ ಬೀಚ್ ಎಲ್ಲ ಎಂಜಾಯ್ ಮಾಡ್ಕೊಂಡು. ಮಂಗಳೂರಲ್ಲಿ ತುಂಬಾ ಬಿಸಿಲಿರುತ್ತೆ, ಆದ್ರೂ ಹೇಳ್ಬೇಕಂದ್ರೆ ಸಖತ್ ಬಿಸಿಲಿರುತ್ತೆ. ಗೈಸ್, ಇವಾಗ ಮೆಟ್ರೋ ಹತ್ರ ಬಂದೆ. ನಂದಿನ ಟ್ರೈನ್ ಬಂದಿದೆ ನೋಡಿ, ಎಷ್ಟು ಖಾಲಿ ಹೊಡಿತೈತೆ. ಮೆಟ್ರೋ ಹತ್ರ ಬಂದೆ, ಮೆಟ್ರೋ ಆಚೆ ಇದ್ದೀನಿ. ಇವಾಗ ಚೇತು ಅಣ್ಣ ಮತ್ತು ಪ್ರಿಯಾ ಬ್ರೋ ಬರ್ತಿದ್ದಾರೆ, ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಹಾಯ್ ಗೈಸ್, ಸೊ ಮಂಗಳೂರಿಗೆ ಬಂದಿದ್ದೀವಿ. ಫುಲ್ ಸೆಕೆ, ಯಪ್ಪಾ ಏನ್ ಬಿಸಿಲು, ಆಗಲ್ಲ ಇಲ್ಲಿ ಇರಕ್ಕೆ. ಬೆವ್ತೋದ್ವಿ. ಅದು ಸ್ಲೀಪರಲ್ಲಿ ಬರೋ ಅಷ್ಟರಲ್ಲಿ ರಾತ್ರಿ ಎಲ್ಲ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ ಬಸ್ಸಲ್ಲಿದ್ದು. ಸೊ ಮಂಗಳೂರಿಗೆ ಬಂದು ಇವಾಗ ರೂಮಲ್ಲಿ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರೆಡಿ ಆಗ್ಬಿಟ್ಟು ಫಂಕ್ಷನ್ಗೆ ಹೋಗೋದಿದೆ.
ಬಿಸಿಲು ಮಾತ್ರ ಸಕ್ಕತ್ತಿದೆ, ಏನು ಮಾಡಕ್ಕಾಗ್ತಿಲ್ಲ. ಅಪ್ಪ, ಒಳಗಡೆ ಮಲಗಕ್ಕೂ ಆಗ್ತಾ ಇಲ್ಲ, ಆಚೆ ಏನೂ ಬರಕ್ಕಾಗ್ತಾ ಇಲ್ಲ. ನೋಡಿ, ಇದೆ ಹೋಟೆಲ್, ನಮ್ ರೂಮ್ ಎಲ್ಲ ಐತೆ. ಈಚೆ ಕಡೆ ಒಂದು 4 ನಿಮಿಷ ಇಟ್ರೆ ನಾನು ಅದಕ್ಕೆ ನಿಮಗೆ ಫ್ರಿಡ್ಜ್ ಮೇಲೆ ಇಟ್ಟಿದ್ದೀನಿ ಜ್ಯೂಸ್ ಜಾಸ್ತಿ. ಮಂಜು ಸರ್ ಹೊರಟ್ರಂತೆ ಧರ್ಮಸ್ಥಳದಿಂದ. ಸರ್, ಧನ್ಯ ಮನೆಗೆ ಬಂದಿದ್ದೀವಿ. ರೆಡಿ ಆಗಿದ್ದೆಲ್ಲ ವೇಸ್ಟ್. ಹಬ್ಬ, ಟೋಟಲಿ ಫಂಕ್ಷನ್ ಮುಗೀತು ಅಷ್ಟೇ ತಾನೆ, ಇನ್ನೇನಿಲ್ಲ ಅಲ್ಲ, ಇನ್ನು ಊಟ ಮಾಡಿ ಮಲಗೋದಷ್ಟೇ. ಡ್ರಿಪ್ ಇರಿಗೇಷನ್ ಹಿಂಗ ಹಿಂಗ ಸುಸ್ತಾಗೋಯ್ತು. ಏನ್ ಬ್ರೋ, ಕೂತ್ರೆ ನೀರ್ ಬರ್ತೈತೆ ಬ್ರೋ ಬೆನ್ನಲ್ಲಿ, ಮನೆ ಒಳಗಡೆ ಅದೂನು. ಯಪ್ಪ, ಈ ಬಿಸಿಲು. ಹೈಬಿಸ್ಕಸ್ ಫ್ಲವರ್ ಐತೆ ನೋಡಿ ಪ್ರಿಯಾ ಬ್ರೋ, ಹೈಬಿಸ್ಕಸ್ ಫ್ಲವರ್. ಕೆಳಗಡೆ ಮಾತ್ರ ಯೆಲ್ಲೋ ಕಲರ್ ಆಗೈತೆ. ಇಲ್ಲ ಇಲ್ಲ, ಅದ್ರಲ್ಲೇ ಇರೋದು. ಅದನ್ನ ಮೇಲ್ಗಡೆ ಇದೆಯಲ್ಲಣ್ಣ ಅಪ್ಪಾಜಿ, ಅದೇ ಮೇಲ್ ಹಳದಿ ಆಗಿದ್ರೆ ಹಣ್ಣಾಗಿದೆ ಅಂತ. ಆ ಮೇಲ್ಗಡೆ ಇದೆ ಗೊತ್ತಾ, ಅದನ್ನ ಕಿತ್ತು ನೆಟ್ರೆ ಅದೇ ಗಿಡ ಆಗುತ್ತೆ. ಹಾ, ನೀನು ಇದರಿಂದ ತರ್ತೀಯಲ್ಲ ಈ ಅಂಗಡಿಯಿಂದ ಎಲ್ಲಾದ್ರೂ, ಅದನ್ನ ಕಿತ್ತು ನೆಡು, ಅದೇ ಹಣ್ಣಾಗ್ಬಿಡ್ತದೆ. ಅದು ಜಾಸ್ತಿ ನೀರು ಬೇಡ. ಎಲ್ಲ ಓಕೆ, ಹಾವು ಬರ್ದೇ ಇದ್ರೆ ಸಾಕು. ಇಲ್ಲಿ ಚೆನ್ನಾಗೈತೆ, ಫೋಟೋ ಶೂಟ್ ಮಾಡ್ಬೋದು ನೋಡಿ ಇಲ್ಲಿ. ಅದ್ರ ಬಂತಾ? ಬಂತು, ಕಾಯಿ ಕಾಣಿಸ್ತಲ್ಲ, ತುಂಬಾ ಮೇಲೆ ಕೆಸಿಬಾರ್ದು. ಬಂತು ಬ್ರೋ. ಫೋಟೋಗ್ರಾಫರ್ ಅದು ಹೊತ್ತಿ, ಆ ಬಟನ್ ಹೊತ್ತಿ. ಇದು ಹಂಗೆ ತೆಗಿತೀರಿ, ಓಡೋಗ್ ತಗೊಂಬಂದ್ಬಿಡ್ತೀನಿ. ಇಲ್ಲಿ ಯಾವಾಗ ದಾರಿಲಿ ಬಂದ್ನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಾ ಅದು ಡುವೆಲ್ ಲೆನ್ಸ್ ಮಾಡ್ತೋಗ್ಬಿಟ್ಟಿದೀನಿ. ಫೋಟೋ ಶೂಟ್ ಅಂತ ತಗೊಂಬಂದೆ, ನೋಡಿ ಡುವೆಲ್ ಲೆನ್ಸ್ ಮನೇಲಿಗೆ ಬಿಟ್ಟು ಬಂದ್ಬಿಟ್ಟಿದೆ. ಅದಕ್ಕೆ ಓಡೋಗಿ ತಗೊಂಡ್ಬರ್ತಾ ಇದೀನಿ. ಚೇತು ಸರ್, ಪ್ರಿಯಾ ಬ್ರೋ ಅಲ್ಲಿ ಫೋಟೋ ಶೂಟ್ ಮಾಡ್ತವ್ರೆ. ಒಳ್ಳೆ ಮಜಾ ಇದೆ ಮಾತ್ರ. ಫಂಕ್ಷನ್ ಎಲ್ಲ ಮುಗೀತು, ಇನ್ನೇನು ಊಟ ಮಾಡಿ ನೈಟು ಎಂಜಾಯ್ ಮಾಡಿ ಮತ್ತೆ ರೂಮ್ಗೆ ಹೋಗ್ಬೇಕು. ಇನ್ನು ಮನೆ ಹತ್ರ ಹೋಗ್ತಾ ಇದ್ದೀನಿ. ಎಷ್ಟು ಜನ ಅವರೇ, ಧನ್ಯ ಮನೆ ಸಂಭ್ರಮನೂ ಸಂಭ್ರಮ. ಲೆನ್ಸ್ ಎತ್ಕೊಂಡು ಓಡ್ಬಿಡ್ತೀನಪ್ಪ, ಇಲ್ಲೊಂದು ಇರೋಕ್ಕಾಗಲ್ಲ. ಲೆನ್ಸ್ ಎತ್ಕೊಂಡು ಓಡ್ ಬಂದ್ಬಿಟ್ಟೆ. ಅಲ್ಲೇ ಇದ್ದಿದ್ರೆ ಬೊರ್ಜಿ ಗಿರ್ಜಿ ಅಂತ ತುಳುವಲ್ಲೆಲ್ಲ ಮಾತಾಡ್ಸ್ಬಿಡು. ನಂಗೆ ತುಳು ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಒಬ್ಬೊಬ್ರು ಕನ್ನಡ ಬರುತ್ತೆ ಬಟ್ ಅಷ್ಟಿಲ್ಲ. ಧನ್ಯನೂ ಕಾಣಿಸಿಲ್ಲ ಅಲ್ಲಿ, ಎಲ್ಲೋದ್ಲು ಬನ್ನಿ. ಇಲ್ಲೇ ಆಗ್ತಿದ್ಯಲ್ಲ, ಹಾ ಹಂಗಂಗೆ ಅದನ್ನೇ ನಾಯ್ಸ್ ಹಾಕ್ಬಿಟ್ಟು ಮಂಜನ್ನ ಆಹಾ ಗುಂಡೋಡ್ಸ್ಕೊಂಡ್ ಮಂಚು ಮಾಮ ಎಲ್ ಮಾಡ್ದೆ సార్ నా కొడక ఏంది బుల్లెట్గా భయపడే బ్రాండ్ అనుకున్నావు అయితే ಚೆನ್ನಾಗಿದೆ ಅಂದ್ರೆ ನಾನು ಸತ್ತ ಹೋಗಿದ್ದೀನಿ ಅಂತ. ಒಂದು ವರ್ಷ ಕಟಿಂಗ್ ಮಾಡ್ಸಲ್ಲ, ಇಲ್ಲ ನೆಕ್ಸ್ಟ್ ವರ್ಷ ಇದೇ ತರ ಯಾವ್ದಾದ್ರು ದೇವಸ್ಥಾನ ಇಲ್ಲ. ಅಲ್ಲ ಹಸ್ಬೇಕಲ್ಲ, ಅವಳು ಬರಲ್ಲ. ಅಮ್ಮನ ಕರ್ಕೊಂಡು ಅಮ್ಮನ ಬಿಟ್ಟು ನಾಷ್ಟ ಮಾಡ್ಕೊಂಡು ಉತ್ತರಿಗೆ ಹೋಗ. ಅಲ್ಲಿಂದ ಎಕ್ಸ್ಪ್ಲೈನ್ ಮಾಡೋದ್ರೆ ಅಲ್ಲಿಂದ ಹೇಳು. ಇಲ್ಲಿಂದ 80 ಕಿಲೋಮೀಟರ್ ಅಂತೆ ಬೀಚ್ಗೆ. ಇದು ಎರಡ್ ಬೀಚ್ ಅಲ್ಲಿ ಯಾವ ಬೀಚ್ ಚೆನ್ನಾಗೈತೆ? ಪಣಂಬೂರು ಬೀಚ್. ಅಲ್ಲಿಗೆ ಹೋಗೋಣ. ಎಲ್ಲ ಕಾಡು 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 ಕಾಡು. ಇವ್ರು ಬರಲ್ಲ ಅಂತ, ಇವ್ರಿಬ್ರು
ಚೇತುವನ್ನ ಆಗ್ಲಿ ಮಂಜಣ್ಣ ಆಗ್ಲಿ. ಹಾ ಇಲ್ಲಿ ಚೆನ್ನಾಗೈತೆ, ಅಲ್ಲೋಗಿ ನಿಂತ್ಕೊಂತೀಯ, ಫೋಟೋ ಹಿಡಿತೀನಿ ಅಲ್ಲಿ ಕ್ರಾಸ್ ಇಲ್ಲಿಂದ ಹಿಡಿತೀನಿ. ಅವರು ಇವ್ರು ಜನ ಹೇಳಿದ್ರು ದಾರಿ ತಪ್ಪಿರ್ತಾರೆ ಕರ್ಕೊಂಡು. ಏಯ್ ದಾರಿ ಕೊಡ್ತಿದ್ದಿಲ್ಲ, ಫೋಟೋ ಶೂಟ್ ಮಾಡಕ್ಕೋಸ್ಕರ ಅಲ್ಲಿದ್ದೇನ್ ಮಾಡತ್ತು, ಸುಮ್ನೆ ನಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೊಟ್ಟೆ ಹಸಿತೈತೆ ಚೇತೋನ. ಹಂಗೆ ವಿಡಿಯೋ ಮಾಡ್ತಾರಲ್ಲ ಇಲ್ಲಿ. ಸಾಕಾಯ್ತು. ಇಲ್ಲ ಸ್ಲೋ ಮೋಷನ್ ಮಾಡಕ್ ಸಾಂಗ್ ಹಾಕಿದ್ರೆ ವಿಡಿಯೋಗೆ ಏನ್ ನಿಂತ್ಕೊಂಡವಳೆ, ಪೋಸ್ ಕೊಡ್ತವಳೆ. ಫುಲ್ ಡಿಸ್ಕ್ಲೈಮರ್ ಬ್ಲರ್ ಮಾಡ್ಬಿಡ್ತೀನಿ ನಿನ್ನ. ಧನ್ಯ ಬ್ಲರ್ ಮಾಡ್ತೀನಿ ನಿನ್ನ. ಮುಖ ಬ್ಲರ್ ಮಾಡ್ಬಿಟ್ಟು ಹಾಕ್ತೀನಿ. ಏಯ್ ಆಗಾಗ